Hi, Namaste. Welcome back to my channel. This is Ramya here. This would be my mini vlog. ಟು ನಿಮ್ಗೇನಾದರೂ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ವಾಟ್ ಎವರ್ ದ ವೀಡಿಯೋಸ್ ಲೈಕ್ ವಾಟ್ ಕೈಂಡ್ ಆಫ್ ವೀಡಿಯೋಸ್ ಯು ವಾಂಟ್. ಇದು ನಂದೊಂದು ಕ್ಯಾಶುವಲ್ ಡೈಲಿ ರುಟೀನ್. ಸೊ ದಿಸ್ ವಾಸ್ ಲೈಕ್ ಫ್ರೈಡೇ ಮಾರ್ನಿಂಗ್ ಆ್ಯಂಡ್ ನನಗೊಂದು ಅಪಾಯಿಂಟ್ಮೆಂಟ್ ಇತ್ತು ಆಚೆ ಹೋಗೋದಕ್ಕೆ. ಸೊ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇತ್ತು. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಹೋಗೋಣ ಅಂತ ಅದಕ್ಕೆ ಮೆಂತ್ಯ ಬಾತ್ ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ, ಅವ್ರಿಗೂ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಯಾ ಸೊ ಆ್ಯಸ್ ಯೂಶ್ವಲ್ ಲೈಕ್ ಮೆಂತ್ಯ ಬಾತ್ ಮಾಡೋದು ಎಲ್ಲ ಥರ ಬಾತ್ ಮಾಡೋ ಥರನೇ ಮೆಂತ್ಯ ಬಾತ್ ಕೂಡ ಮಾಡೋದು. ಸೊ ಆ್ಯಸ್ ಲೈಕ್ ಸ್ಪೈಸಸ್, ಆನಿಯನ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಂತ್ಯ, ಟೊಮೆಟೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಎಷ್ಟು ರೈಸ್ ತೊಗೊಂಡಿರ್ತೀರೋ ಅದರಲ್ಲಿ 1:2 ರೇಷಿಯೋಲಿ ವಾಟರ್ ತೊಗೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ 1 or 2 ವಿಷಲ್ ಇಟ್ಮೇಲೆ ವಿಸಿಲ್ ಹೋದ ತಕ್ಷಣ ನಮ್ಮ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಹಂಗೆ ನನ್ನ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಮಾಲ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಲ್ಟ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಿ, ಎಲ್ಲೋ ಆಚೆ ತರಲ್ಲ. ಸೊ ಯೂಶ್ವಲಿ ನಮ್ಮದು ಡೈಲಿ ಬ್ರೇಕ್ಫಾಸ್ಟ್ ಅಂದರೆ ನವಡೇಸ್ ಇದೇ ಆಗೋಗಿದೆ ನನಗೂ ನನ್ನ ಹಸ್ಬೆಂಡ್ ಅಂತ ಹೇಳೋದಕ್ಕಿಂತ ಅವರಷ್ಟು ಶೇಕರ್. ಸೊ ನನಗೂ ಶೇಕರ್ಗೂ ಸೇಮ್ ಮಾಲ್ಟೇ ಆಗುತ್ತೆ, ಒಂದು ಫ್ರೂಟ್ ಬಾಲ್ ಅದ್ರ ಜೊತೆಗೆ. ಸೊ ಅದಾದ ತಕ್ಷಣ ಐ ಜಸ್ಟ್ ವೆಂಟ್ ಫ್ರೆಶನ್ ಅಪ್. ಸೊ ಹಂಗೆ ಮಾಡ್ಕೊತ ನನಗೂ ಸ್ವಲ್ಪ ಮಧ್ಯಾಹ್ನಕ್ಕೆ ಲಂಚ್ಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಚೆ ತಿನ್ನೋದು ಅವಾಯ್ಡ್ ಮಾಡ್ತೀವಿ, ಯಾವಾಗಲೂ ಅನ್ಯೂಶ್ವಲ್ ಆಗಿ ತಿನ್ನಬೇಕು ಅನಿಸಿದ್ರೆ ಅಷ್ಟೇ ತಿಂತೀವಿ. ಯಾ ದಿಸ್ ಈಸ್ ಆಲ್ ಅಬೌಟ್ ಮೈ ಡೇ. ಸೊ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಅಪಾಯಿಂಟ್ಮೆಂಟ್ ಏನಕ್ಕೆ ಅಂದರೆ ಜನರಲ್ ರೂಟೀನ್ ಚೆಕಪ್ ಇತ್ತು ನನಗೆ. ಆ್ಯಸ್ ಯೂಶ್ವಲ್ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ದ್ಯಾಟ್ಸ್ ದ ರೀಸನ್. ಜನರಲಿ ಎಲ್ಲರಿಗೂ ಹೇಳೋದೊಂದೇ, ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಿಗೆ ಏನಾಗುತ್ತೆ, ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನಾನೊಂದು ಹೇಳೋದು, ಇಯರ್ಲಿ ಒನ್ಸ್ ಚೆಕಪ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಅಟ್ಲೀಸ್ಟ್ ನಿಮಗೆ ನಿಮ್ಮ ಬಾಡಿಯಲ್ಲಿ ಏನಾಗಿದೆ, ಎಕ್ಸ್ಟೀರಿಯರ್ ಎಲ್ಲರಿಗೂ ಗೊತ್ತಾಗುತ್ತೆ, ಬಟ್ ಇಂಟರ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ನಾ ಒಂದೇ ಹೇಳೋದು, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನಿ, ಚೆನ್ನಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಆ್ಯಂಡ್ ಯಾ ಬಾಯ್.